ಸಮಾಹುತ ಭೀಷ್ಮಕ ಕನ್ಯೆಯಾಯೇ ಅಂತ 3ನೇ ಸ್ಕಂಧ ಭಾಗವತದ್ದು. ಅಲ್ಲಿ 3ನೇ ಅಧ್ಯಾಯ 3ನೇ ಶ್ಲೋಕ, ಅದರ ಭಾವಾರ್ಥ ಮತ್ತು ವಿಜಯಧ್ವಜರ ವ್ಯಾಖ್ಯಾನ ಅದನ್ನು ನೋಡಿದ್ದೀವಿ. ಹಾಗೆ ಭಾಗವತ ತಾತ್ಪರ್ಯದ ಸಾರವನ್ನು ಕೂಡ ನೋಡಿದ್ದೇವೆ. ರುಕ್ಮಿಣಿಯ ಸ್ವಯಂವರ ಏರ್ಪಡಿಸಿದ್ದ ಭೀಷ್ಮಕ ರಾಜ ಅಲ್ಲಿ ಎಲ್ಲ ರಾಜರನ್ನು ಆಹ್ವಾನಿಸಿದ್ದ. ಅವರು ರುಕ್ಮಿಣಿಯನ್ನು ವರಿಸಲಿಕ್ಕೆ ಸಮರ್ಥರು ಅಂತಲ್ಲ, ಆದರೆ ಕ್ಷತ್ರಿಯರು ಅನ್ನೋ ಕಾರಣದಿಂದ ಅವರನ್ನು ಕರೆದಿದ್ದ. ಅವರ ಎದುರಿನಲ್ಲಿ ಕೃಷ್ಣ ರುಕ್ಮಿಣಿಯನ್ನು ಸ್ವೀಕಾರ ಮಾಡಿದರೆ, ಅವಳನ್ನು ಕರೆದುಕೊಂಡು ಹೋದರೆ ಎಲ್ಲ ರಾಜರ ತೇಜಸ್ಸನ್ನು, ಅವರ ವೈಭವವನ್ನು ಮಣ್ಣು ಪಾಲು ಮಾಡಿದಂತಾಗ್ತದೆ. ಇದು ಕೃಷ್ಣನ ಆಲೋಚನೆ ಆಗಿತ್ತು. ಹಾಗೆ ಭೀಷ್ಮಕ ರಾಜನನ್ನು ಪ್ರೇರಿಸಿದ್ದ. ಮತ್ತು ಆ ಎಲ್ಲ ರಾಜರು ನೋಡ್ತಾ ಇದ್ದಂತೆ ಅವರ ತಲೆ ಮೇಲೆ ತನ್ನ ಪಾದವನ್ನು ಇಟ್ಟು, ಅರ್ಥಾತ್ ಅವರನ್ನು ಕಡೆಗಣಿಸಿ ಅವಳನ್ನು ಸ್ವೀಕಾರ ಮಾಡಿಕೊಂಡು ಹೋದ. ಇದು ಈಗ ಯಾದವಾರ್ಯರು ಹೇಳುವಂತಹ ಅರ್ಥಗಳನ್ನು ಗಮನಿಸೋಣ. ಅಲ್ಲಿ ಅವರು ಕೂಡ ತೃತೀಯ ಅನ್ನೋ ಏನಿದೆ ತೃತೀಯ ವಿಭಕ್ತಿ, ಅದು ಷಷ್ಠಿ ವಿಭಕ್ತಿಯ ಅರ್ಥವನ್ನೇ ಮಾಡಬೇಕು ಅಂತ ಹೇಳ್ತಾರೆ. ವಿಜಯಧ್ವಜರು ತೃತೀಯ ವಿಭಕ್ತಿಗೆ ತಾದರ್ಥ್ಯ ಅನ್ನೋ ಅರ್ಥವನ್ನು ಹೇಳಬೇಕು ಅಂತಾರೆ. ಅದಕ್ಕಾಗಿ ಅಂತ ಇವರು ಷಷ್ಠಿ ವಿಭಕ್ತಿಯನ್ನು ಹೇಳಿ ಷಷ್ಠಿ ವಿಭಕ್ತಿಗೆ ಅದಕ್ಕಾಗಿ ಭೀಷ್ಮಕನ ಮಗಳಿಗಾಗಿ ಅನ್ನೋ ಅರ್ಥವನ್ನು ಮಾಡಬೇಕಂತ ಹೇಳ್ತಾರೆ. ಮತ್ತಲ್ಲಿ ಸವರ್ಣ ಅಂತ ಶಬ್ದ ಇದೆ. ಸವರ್ಣ ಅಂದರೆ ಸಮಾನವಾದ ವರ್ಣ. ಸಮಾನವಾದ ವರ್ಣ ಅನ್ನೋ ಶಬ್ದ ಭಾವಪ್ರಧಾನ. ಅದು ಸಮಾನವಾದ ವರ್ಣಕ್ಕೆ ಸೇರಿದವರು ಅನ್ನೋ ದೃಷ್ಟಿಯಿಂದ ಅವರನ್ನು ಕರೆದಿದ್ರಷ್ಟೆ. ಸವರ್ಣೇನ, ಸಮಾನವಾದ ವರ್ಣದಿಂದ, ವರ್ಣ ಎಂಬ ದೃಷ್ಟಿಯಿಂದ ಅಂತ ಅರ್ಥ. ಹಾಗೆ ಯಾದವಾರ್ಯರು ಹೇಳ್ತಾರೆ ಭಾವಪ್ರಧಾನ, ಸಮಾನವಾದ ಜಾತಿ, ಸವರ್ಣತ್ವ ದೃಷ್ಟಿಯಿಂದ ಅಂತ ಹಾಗೂ ಹೇಳ್ಬೋದು. ಅಥವಾ ಭಾವಪ್ರಧಾನ ಅಂತಲೇ ಹೇಳಬೇಕಾದ ಅಗತ್ಯ ಏನಿಲ್ಲ, ಸಮಾನವಾದ ಜಾತಿಯ ದೃಷ್ಟಿಯಿಂದ. ಸಮಾನ ವರ್ಣ ಯಶಾಂ ತೇನ್ ಬಹುರೀಹಿ ಮಾಡಿದರೆ ತೇಷಾಂ ಭಾವ ಮುಂದೆ ಭಾವಪ್ರಧಾನ ನಿರ್ದೇಶ ಅದು ಅಂತ ಹೇಳಬೇಕಾಗ್ತದೆ. ಬಹುರೀಹಿ ಮಾಡಿದರೆ ಸಮಾನ ವರ್ಣ ಸವರ್ಣ ಅಂತ ಇಷ್ಟೇ ಮಾಡಿದರೆ, ಸವರ್ಣೇನ ಅಂದರೆ ಜಾತಿಯ ದೃಷ್ಟಿಯಿಂದ, ಸವರ್ಣತಃ ಅಂತ ಪ್ರಯೋಗ ಮಾಡಿದರೆ ವಿತ್ ರೆಸ್ಪೆಕ್ಟ್ ಆಫ್ ದ ಸೇಮ್ ಕ್ಯಾಸ್ಟ್, ಸಮಾನವಾದ ಜಾತಿಯ ದೃಷ್ಟಿಯಿಂದ ಅಂತ ಹೇಗೆ ಅರ್ಥ ಬರ್ತದೆ. ಹಾಗೆ ಪಂಚಮಿ ವಿಭಕ್ತಿ ಅದರ ಮೇಲೆ ತಹಸೀಲ್ ಪ್ರತ್ಯಯ ಹೇಳುವುದೇನು, ತೃತೀಯ ವಿಭಕ್ತಿ ಹೇಳುವುದೇನೋ ಎಲ್ಲ ಒಂದೇ. ಸಮಾನವಾದ ಜಾತಿಯಿಂದ ಅಂತ ಅದಕ್ಕೆ ಅರ್ಥ ಅಲ್ಲ, ಸಮಾನವಾದ ಜಾತಿಯ ದೃಷ್ಟಿಯಿಂದ ಅಂತ. ಹೀಗೆ ಅವರನ್ನೆಲ್ಲ ಕರೆಸಿದ್ದ. ನ ಅಂದರೆ ಸುಪರ್ಣ ಎಂಬಲ್ಲಿ ನ ಅಂದರೆ ಆನಂದ ಅಂತ ಅರ್ಥ. ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿವಾಚಕ ಅಂತ ಮಹಾಭಾರತದಲ್ಲಿದೆ. ಹಾಗೆ ಯಾದವಾರ್ಯರು ಕೂಡ ನಶ್ಚ ನಿರ್ವೃತ್ತಿವಾಚಕ ಐತಿ ಅಭಿಧಾನಾತ್ ಅಂತ ನ ಅನ್ನೋದು ಆನಂದ ಅನ್ನೋದು ಅರ್ಥವನ್ನು ತೋರಿಸ್ತದೆ. ಒಟ್ಟಾರೆ ಭಾವಾರ್ಥವನ್ನು ಅವರು ಬರೆದಿದ್ದಾರೆ ಚತಶ್ಚಾಯಂ ಶ್ಲೋಕಾರ್ಥ ಅಂತ. ಭೀಷ್ಮಕನ ಮಗಳಾದ ರುಕ್ಮಿಣಿಯ ಕಾರಣಕ್ಕಾಗಿ ಸಮಾನ ಜಾತಿಯ ಕಾರಣದಿಂದ, ಸಮಾನ ಜಾತಿಯ ದೃಷ್ಟಿಯಿಂದ ಕ್ಷತ್ರಿಯರು ಎಂಬ ಕಾರಣಕ್ಕಾಗಿ ಅವ್ರನ್ನ ಕರೆದಿದ್ರು ಹೊರತು ರುಕ್ಮಿಣಿಗೆ ಅವರು ಯೋಗ್ಯರು ಎಂಬ ದೃಷ್ಟಿಯಿಂದ ಏನಲ್ಲ. ಅಂಥ ರಾಜರ ವೈಭವವನ್ನು ನಾಶ ಮಾಡುವ ದೃಷ್ಟಿಯಿಂದ ಕೃಷ್ಣ ಹೀಗೆ ಅವರನ್ನು ಕರೆಸಿದ್ದ. ಭೀಷ್ಮಕನಿಗೆ ಆ ಬುದ್ಧಿಯನ್ನು ಹಾಕಿದ್ದ. ಮತ್ತು ಅವ್ರನ್ನೆಲ್ಲ ತುಚ್ಛೀಕರಿಸಿ ಅವನು ತನ್ನ ಪತ್ನಿಯೇ ಆದಂಥ ಅವಳನ್ನು ಅಪಹಾರ ಮಾಡಿದ. ಸ್ವಭಾಗಂ ಸ್ವಸ್ಯೈವ ಯೋಗ್ಯಳಾದಂಥ ಅವಳನ್ನು ಅಪಹಾರ ಮಾಡಿದ ಅಂತ ಇಷ್ಟು ಯಾದವಾರ್ಯರು ಬರೆದಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಸವರ್ಣ ಮಾತ್ರ ಯೋಗ್ಯತೆಯ ಅಂತ ಈ ಪಾಠ ಇರೋದನ್ನು ಗೋವಿಂದಾಚಾರ್ಯ ತೋರಿಸ್ತಾರೆ. ಉಳಿದ ಕಡೆ ಎಲ್ಲ ಸವರ್ಣ ಮಾತ್ರತೆಯ ಅಂತ ಇಷ್ಟೇ ಪಾಠ ಇದೆ. ಯೋಗ್ಯತೆಯ ಅನ್ನುವುದು ಇಲ್ಲ. ಭೀಷ್ಮಕಸ್ಥೇನ ಹರಿಣ ರಾಜ್ಞಾಂ ಪರಾಜಯಾರ್ಥಮೇವ ತೇ ಸಮಾಹೂತಾಃ. ಭೀಷ್ಮಕನೊಳಗಿದ್ದ ಹರಿ ಆ ರಾಜರನ್ನು ಸೋಲಿಸಬೇಕು ಅಂತಲೇ ಅವ್ರನ್ನ ಕರೆಸಿದ್ದ. ಇದು ಅನಂತ ತೀರ್ಥರು ಬರೆಯುವ ಅರ್ಥ. ಶ್ಲೋಕದ ಒಟ್ಟಾರೆ ಅರ್ಥವನ್ನು ಯಾದವೇಂದ್ರರಾಗಲಿ ಅನಂತ ತೀರ್ಥರಾಗಲಿ ಬರೆದಿಲ್ಲ. ಅದನ್ನು ಗೋವಿಂದಾಚಾರ್ಯ ಹೇಳ್ತಾರೆ. ಅದು ಈಗ ನಾವು ನೋಡಬೇಕಾದದ್ದೇ.
ಭೀಷ್ಮಕ ಕನ್ಯಾಯ ಅರ್ಥೆ, ಅವಳಿಗಾಗಿ ಅಂತ ತೃತೀಯ ವಿಭಕ್ತಿ ಷಷ್ಠಿ ವಿಭಕ್ತಿ ಅರ್ಥದಲ್ಲಿದೆ. ಅಥವಾ ತೃತೀಯ ವಿಭಕ್ತಿಗೆ ಭೀಷ್ಮಕ ಕನ್ಯೆಯ ನಿಮಿತ್ತಭೂತಯ, ಅವಳನ್ನು ನಿಮಿತ್ತ ಮಾಡಿಕೊಂಡು, ಈ ಅರ್ಥನೂ ತುಂಬ ಚೆನ್ನಾಗಿದೆ. ತೃತೀಯ ವಿಭಕ್ತಿಗೆ ನಮಗೆ ಬೇಕಾದಂಥ ಅರ್ಥವೇ ಅಲ್ಲಿ ಸಿಕ್ಕಿಬಿಡ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದು ಕನ್ಯಾಯ ಅರ್ಥೆ ಅಂತ ಹೇಳಿದ್ದಾರೆ. ಆದರೆ ಕನ್ಯೆಯ ನಿಮಿತ್ತಭೂತಯ ಅಂತ ಅರ್ಥ ಹೇಳಿದ್ರು, ಆಚಾರ್ಯ ಹೇಳಿದ ಅರ್ಥಕ್ಕಿಂತ ಭಿನ್ನವಾದ ಅರ್ಥವಾದರೂ ಅದು ತಪ್ಪೇನಲ್ಲ. ಸವರ್ಣ ಅಂದರೆ ಕ್ಷತ್ರಿಯತ್ವವೆಂಬ ಸಮಾನವಾದ ವರ್ಣತ್ವ, ಅದೊಂದನ್ನು ನಿಮಿತ್ತವನ್ನಾಗಿಟ್ಟುಕೊಂಡು. ಉಳಿದ ರಾಜರನ್ನು ಸೋಲಿಸಬೇಕು ಅನ್ನುವುದು ಈ ಭೀಷ್ಮಕನ ಆಲೋಚನೆ ಇರಲಿಲ್ಲ. ಆದರೆ ಭೀಷ್ಮಕನೇ ಒಳಗೆ ನಿಂತು ಆತನಿಗೆ ಬುದ್ಧಿ ಕೊಟ್ಟ ಭಗವಂತನ ಆಲೋಚನೆ ಹೀಗಿತ್ತು. ಭೀಷ್ಮಕಸ್ಯ ಮತಿ ಹರಿಣಾ ದತ್ತ. ಅನಂತ ತೀರ್ಥರು ಬೇರೆ ಅರ್ಥ ಹೇಳಿದ್ದಾರೆ. ಸುಪರ್ಣ ಅಂದರೆ ಗರುಡ. ಆ ಗರುಡ ತನ್ನ ಭಾಗವಾದ ಅಮೃತವನ್ನು ದೇವತೆಗಳಿಂದ ಕಿತ್ತುಕೊಂಡು ಹೋದಂತೆ. ಆಚಾರ್ಯ ಹೇಳಿದ ಅರ್ಥ ಅದಲ್ಲ, ಆದರೆ ಹಾಗೊಂದು ಅರ್ಥ ಇರುವುದನ್ನು ಗೋವಿಂದಾಚಾರ್ಯರು, ಅನಂತ ತೀರ್ಥರು ಹೇಳಿದ್ದನ್ನು ಗೋವಿಂದಾಚಾರ್ಯರು ಗುರುತಿಸಿದ್ದಾರೆ. ಆಚಾರ್ಯ ಹೇಳಿದ ಅರ್ಥಕ್ಕಿಂತ ಭಿನ್ನ ಆದರೂ ಹಾಗೂ ಒಂದು ಅರ್ಥವನ್ನು ಗಮನಿಸಬಹುದು. ಅಲ್ಲಿ ಗರುಡನಂತೆ ಅಂತ ಅಲ್ಲಿ ಬಂದಿಲ್ಲ, ಗರುಡ ಅಮೃತವನ್ನು ತಂದಂತೆ ಅಂತ ಬಂದಿಲ್ಲ. ಆದ್ದರಿಂದ ಅನಂತ ತೀರ್ಥರ ಆ ಅಭಿಪ್ರಾಯವನ್ನು ಒಪ್ಪುವುದು ಕಷ್ಟ. ಆದ್ದರಿಂದ ಗರುಡ ಅಂತ ಅರ್ಥ ಇಟ್ಕೊಳ್ಳದೇನೆ ಸುಪರ್ಣ ಅಂದರೆ ಶ್ರೇಷ್ಠವಾದ ಆನಂದವುಳ್ಳವನು ಅಂತ ಅರ್ಥ ಮಾಡುವುದೇ ಯೋಗ್ಯ. ಇದು ವಲ್ಲಭಾಚಾರ್ಯರು ಅವನು ಸ್ವಯಂ ಗರುಡ ರೂಪವನ್ನು ತಾಳಿ ಬಂದ, ಗರುಡನನ್ನು ಏರಿ ಬಂದ ಅಂತ ಹೀಗೆಲ್ಲ ಅರ್ಥ ಹೇಳ್ತಾರೆ. ಅದು ಇಲ್ಲಿ ಅನಗತ್ಯ. ಭೀಷ್ಮಕ ಕನ್ಯೆಯ ಅಂತ ತೃತೀಯ ವಿಭಕ್ತಿ ಇದೆಯಲ್ಲ, ಕನ್ಯೆಯೇ ಕರೆಸಿಕೊಂಡಿದ್ಲು ಅಂತ ಅರ್ಥ ಆಗ್ತದೆ. ಅದು ಹೇಗೆ ಅಂದರೆ ಪುರುಷೋತ್ತಮರು ಅನ್ನೋರು ವ್ಯಾಖ್ಯಾನ ಮಾಡುವಂತೆ ಈ ರುಕ್ಮಿಣಿ ತನ್ನ ಸಹೋದರ ರುಕ್ಮಿಯ ಮೂಲಕ ಕರೆಸಿಕೊಂಡಳು ಅಂತ. ಹೇಗೆ ಕರೆಸಿಕೊಂಡಳು ಅಂದರೆ ಅವಳಲ್ಲಿ ಶ್ರೇಯಸ್ಸವರ್ಣೇನ, ಲಕ್ಷ್ಮೀದೇವಿಗೆ ಸಮಾನವಾದ ಒಂದು ರೂಪ ಇತ್ತು. ಸವರ್ಣ ಅಂದರೆ ರೂಪ, ವರ್ಣ ಅಂದರೆ ರೂಪ, ಸವರ್ಣ ಅಂದರೆ ಸಮಾನವಾದ ರೂಪ. ಅದು ಇದ್ದಿದ್ದರಿಂದ ಆ ರೂಪದ ಮೂಲಕ ರುಕ್ಮಿಗೆ ಹೇಳಿ ಅಥವಾ ರುಕ್ಮಿಯನ್ನು ಪ್ರೇರಿಸಿ ಆ ಥರ ಕರೆಸ್ಕೊಂಡ್ಳು ಅಂತ ಹೀಗೆ ಅರ್ಥ ಮಾಡ್ತಾರೆ. ನೀನು ಕರಿಯಂತ ರುಕ್ಮಿಕೇನು ಹೇಳಿರಲಿಲ್ಲ, ಆದರೆ ಅವಳನ್ನು ನಿಮಿತ್ತ ಮಾಡಿಕೊಂಡು ಅವನು ಎಲ್ಲ ರಾಜರನ್ನು ಕರೆದ. ಬುಭೂಷಯ ಅಂತ ಅವರು ಒಂದು ಪಾಠ ಇಟ್ಕೊಂಡಿದ್ದಾರೆ, ಜಿಹೀರ್ಷಯ ಅಂತ ಇಟ್ಕೊಂಡಿಲ್ಲ. ಬುಭೂಷ ಅಂದರೆ ಅಲಂಕಾರ. ಬಂದ ರಾಜರಿಗೆ ಈ ಸ್ವಯಂವರ ಅನ್ನೋದೊಂದು ಹಬ್ಬವಾಗಲಿ ಎಂಬ ದೃಷ್ಟಿಯಿಂದ ಆತ ಕರೆಸ್ಕೊಂಡಿದ್ದ. ಭೂತಿರ್ಭವತು, ಭೂತಿ ಅವರಿಗೊಂದು ವೈಭವ, ಅವರಿಗೊಂದು ಹಬ್ಬ ಆಗಲಿ ಅಂತ ಕರೆಸ್ಕೊಂಡಿದ್ದ ಅಂತ ಶ್ರೀಧರರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಆದರೆ ನಮ್ಮ ಪಾಠದಲ್ಲಿ ಜಿಹೀರ್ಷ ಆಚಾರ್ಯ ಹೇಳಿದಂಥ ಪಾಠ, ರಾಜರ ವೈಭವವನ್ನು ಕಸಿಯುವ ದೃಷ್ಟಿಯಿಂದ ಅಂತ ಹೀಗಾದ್ರ ಅರ್ಥ. ಸುಪರ್ಣ ಅನ್ನುವುದು ಭಗವಂತನನ್ನು ಹೇಗೆ ಹೇಳ್ತದೆ ಅನ್ನುವುದು ಉಳಿದ ವ್ಯಾಖ್ಯಾನಕಾರರಿಗೆ ಗೊತ್ತಾಗಿಲ್ಲ. ಸುಪರ್ಣ ಅಂದರೆ ಒಳ್ಳೆಯ ರಥ ಏರಿ ಬಂದಂಥ ಭಗವಂತ ಅಂತ ಹೇಳ್ತಾರೆ. ಹೀಗೆ ಸುಪರ್ಣ ಎಂಬ ಶಬ್ದಕ್ಕೆ ಬಹಳ ಆನಂದವುಳ್ಳವನು ಅಂತ ಅರ್ಥ ಮಾಡಿದ್ದರಿಂದ, ಮತ್ತು ಸ್ವಯಂ ಭಗವಂತನೇ ಭೀಷ್ಮಕ ರಾಜನಿಗೆ ಬುದ್ಧಿ ತಲೆಯಲ್ಲಿ ಹುಟ್ಟಿಸಿ ಅವಳನ್ನು ಕರೆಸಿಕೊಂಡಿದ್ದ ಉಳಿದೆಲ್ಲ ರಾಜರನ್ನು ಅಂತ ಅರ್ಥ ಮಾಡಿದ್ದರಿಂದ ನಮ್ಮ ವ್ಯಾಖ್ಯಾನ ಸಾರ್ಥಕವಾಗಿದೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.